ನಮಸ್ಕಾರ ಫ್ರೆಂಡ್ಸ್, ಸುಧಾಂಶು ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಅನುಪಮಾ ML. ಮತ್ತು ಇವತ್ತಿನ ವಿಡಿಯೋ ಡೇ 8 ಆಫ್ 21 ಡೇ ವೆಯ್ಟ್ ಲಾಸ್ ಪ್ರೋಗ್ರಾಮ್ದು. ಸೊ ಈ ವಿಡಿಯೋ ಕೊನೆಯಲ್ಲಿ ಎಷ್ಟು ವೆಯ್ಟು 7 ದಿನದಲ್ಲಿ ಕಮ್ಮಿ ಆಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಸೊ ಇವತ್ತಿನ ಬೆಳಿಗ್ಗೆಯಿಂದ ಮಾಮೂಲಿ ಆಮ್ಲ ಡ್ರಿಂಕು, ಡಿಟಾಕ್ಸ್ ಡ್ರಿಂಕ್ ಹಾಕಿ ತೊಗೊಳ್ಳೋವಂಥದ್ದು 10 ml 100 ml ವಾಟರ್ಗೆ ಹಾಕ್ಕೊಂಡು ತೊಗೊಳ್ಳೋವಂಥದ್ದು. ಅದಾದಮೇಲೆ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು 1 ಲೀಟ್ರ್ ನೀರು ಪ್ರಿಪೇರ್ ಮಾಡಿ ಇಟ್ಕೊಂಡು ಅದನ್ನು ಕುಡಿಯೋಕೆ ಉಪಯೋಗಿಸೋದು. ಉಳಿದ 2.5-3 ಲೀಟ್ರ್ ನೀರನ್ನು ಹಾಗೇ ಕುಡಿಯುವಂಥದ್ದು. ಮತ್ತು ಇವತ್ತಿಂದ ಡೇ 8ಇಂದ ಒಂದು ವಾರದಲ್ಲಿ ಡಯಟ್ ಚೇಂಜಸ್ ಮಾಡಿದ್ದೀನಿ. ವೆಜಿಟೇಬಲ್ ಜ್ಯೂಸು ಇಲ್ಲಾಂತಂದರೆ ಫ್ರೂಟ್ ಜ್ಯೂಸನ್ನ ತೊಗೊಳ್ಳೋದು. ಸಕ್ಕರೆ, ಜೇನುತುಪ್ಪ, ಬೆಲ್ಲ ಏನೂ ಹಾಕ್ದೇ ಹಾಗೆ ತೊಗೊಳ್ಳೋವಂಥದ್ದು. ಇವತ್ತು ABC ಜ್ಯೂಸ್ ಅಂತ ಎಲ್ಲ ತುಂಬ ಪಾಪ್ಯುಲರ್ ಆಗಿರೋವಂಥದ್ದು. ಸ್ಕಿನ್ಗೂ ಒಳ್ಳೆಯದು ಮತ್ತು ಡಿಟಾಕ್ಸಿಫೈ ಆಗೋಕ್ಕೆ ಒಳ್ಳೆಯದು ಮತ್ತು ಹೊಟ್ಟೆನೂ ತುಂಬುತ್ತೆ. ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟ್ನ ಅರ್ಧ ತೊಗೊಂಡು ಮಿಕ್ಸಿ ಮಾಡಿಕೊಂಡು ಅಥವಾ ಜ್ಯೂಸರಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿಯೋವಂಥದ್ದು. ಒಂದು 200 ml ಆಗುತ್ತೆ. ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡ್ರೆ ಐಸ್ ಏನೂ ಹಾಕೋಬೇಡಿ, ಹಾಗೆ ಕುಡೀರಿ. ಮತ್ತು ಅದು ತಿಂಡಿಗೆ ತೊಗೊಂಡಿದ್ದಾಯಿತು. ಮತ್ತು ಮಧ್ಯಾಹ್ನ ಊಟಕ್ಕೆ ರಾಗಿ ರೊಟ್ಟಿ, ಇದು ಸೊಪ್ಪಿನ ಸಾಂಬಾರು ಮತ್ತು ಹಾಗಲಕಾಯಿ ಗೊಜ್ಜು ಮತ್ತು ಸಲಾಡ್ಸ್ ತೊಗೊಂಡಿರೋವಂಥದ್ದು. ಮತ್ತು ರಾತ್ರಿ ಡಿನ್ನರ್ಗೂ ಅಷ್ಟೇ ಈ ವಾರದಿಂದ ಚೇಂಜ್ ಆಗುತ್ತೆ. ಡಿನ್ನರ್ಗೆ ಯಾವ್ದಾದ್ರು ಸೂಪ್ ಥರ ಮಾಡ್ಕೊಂಡು ತೊಗೊಳ್ಳಿ. ಇವತ್ತು ಟೊಮೊಟೊ ಸೂಪ್ನ ಮಾಡಿದ್ದೀನಿ, ಟೊಮೊಟೊ ಸೂಪ್ನ ತೊಗೊಳ್ತಾ ಇದ್ದೀನಿ. ಮತ್ತು ಈ ವಾರದಲ್ಲಿ ಈ ಒಂದು ವಾರ ಏನು ವೆಯ್ಟ್ ಲಾಸ್ ಜರ್ನಿ ಶುರು ಆಯಿತು, ಎಷ್ಟು ಕಮ್ಮಿ ಆಗಿದೆ ಅಂದರೆ 300 ಗ್ರಾಮ್ ಕಮ್ಮಿ ಆಗಿದೆ, ಜಾಸ್ತಿ ಏನೂ ಕಮ್ಮಿ ಆಗಿಲ್ಲ. ಹಾಗಾಗಿ ಈ ಡಯಟ್ ಚೇಂಜಸ್ ಮಾಡಿ ನೋಡೋಣಂತೆ. ನಿಮ್ಗಳಿಗೆಲ್ಲ ಎಷ್ಟು ಕಮ್ಮಿ ಆಗಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್.